ರಾತ್ರಿ, ಕತ್ತಲು, ನಿದ್ರೆ, ಅಂಧಕಾರ, ಕುರುಡು ಈ ಪದಗಳನ್ನೆಲ್ಲ ಕೇಳಬೇಕು. ಇದಕ್ಕೆ ಅರ್ಥ ಹುಡುಕಬಾರ್ದು, ಫೀಲ್ ಮಾಡ್ಕೋಬೇಕು. ಅಂಧಕಾರ, ಕುರುಡು, ರಾತ್ರಿ, ನಿದ್ರೆ ಅಂತ ಫೀಲ್ ಮಾಡಿದಾಗ ಏನೂ ಕಾಣಲ್ಲ, ಏನೂ ಗೊತ್ತಿಲ್ಲ. ಅಜ್ಞಾನ, ಅದಕ್ಕೆ ಅಜ್ಞಾನ ಅಂತ ಹೇಳ್ತಾರೆ. ಅದು ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ. ಅಜ್ಞಾನ ಅಂದರೆ ಏನು ಅಂದರೆ ಕತ್ತಲು, ನನಗೇನು ಕಾಣ್ತಾ ಇಲ್ಲ, ನಾನೇನು ಅಂತ ನಂಗೆ ಗೊತ್ತೇ ಇಲ್ಲ, ಏನೂ ಕಾಣ್ತಾ ಇಲ್ಲ, ನನ್ನ ಬಗ್ಗೆ ನನಗೇನು ಗೊತ್ತಿಲ್ಲ. ಅದೇ ನೋಡಿ, ಹಗಲು, ಎಚ್ಚರ, ಬೆಳಕು, ಬೆಳದಿಂಗಳು, ದೃಷ್ಟಿ ಅಂದಾಗ ಏನೋ ನಂಗೆ ಗೊತ್ತಾಯಿತು, ಬೆಳಕು ಬಿದ್ದ ತಕ್ಷಣ ಏನೋ ಗೊತ್ತಾಯಿತು, ಅದು ಜ್ಞಾನ. ಆ ಬೆಳಕು ಜ್ಞಾನ ಅಂತ ಯಾಕೆ ಮಾಡಿದ್ರು? ದೃಷ್ಟಿ, ಏನೋ ಒಂದು ಕಣ್ ತೆರೀತು, ಕುರುಡಲ್ಲ, ಕಣ್ ತೆರೀತು, ಜ್ಞಾನ. ನನ್ನ ಬಗ್ಗೆ ಗೊತ್ತಿರೋದು ಜ್ಞಾನ, ನನ್ನ ಬಗ್ಗೆ ಗೊತ್ತಿಲ್ಲದೆ ಇರೋದು ಅಜ್ಞಾನ. ನಿದ್ರೆ ಅಂತ, ನಿದ್ರೆ, ಕೆಲವರು ನಿದ್ರೆಲಿದ್ರೆ ಎಬ್ಸಿದ್ರೆ ಅವರು ಜ್ಞಾನ ಸಿಕ್ಬಿಡುತ್ತೆ. ಕತ್ಲಲ್ಲಿದ್ದವ್ರನ್ನ ಬೆಳಕಕ್ಕೆ ಕರ್ಕೊಂಬಂದ್ರೆ ಅಜ್ಞಾನಿಗಳು ಜ್ಞಾನಿ ಆಗ್ಬಿಡ್ತಾರೆ, ಗೊತ್ತಿಲ್ಲದೆ ಇರೋದು ಗೊತ್ತಾಗ್ಬಿಡುತ್ತೆ. ಆದರೆ ಪ್ರಾಬ್ಲಮ್ ಏನು? ನಮಗೆ ಈ ಕಡೆ ನಿದ್ರೆನೂ ಇಲ್ಲ, ಈ ಕಡೆ ಎಚ್ಚರನೂ ಇಲ್ಲ, ಈ ಕಡೆ ಕತ್ಲೂ ಇಲ್ಲ, ಬೆಳಕು ಇಲ್ಲ ಅಂತಾರಲ್ಲ. ಅಂದರೆ ನಿದ್ದೆನೂ ಮಾಡಿಲ್ಲ, ಎದ್ದೂ ಇಲ್ಲ, ಹಾಗಿರೋರನ್ನ ಏನು ಹೇಳ್ತಾರೆ? ಅವರು ನಿದ್ದೆ ಮಾಡ್ದಂಗೆ ನಟಿಸ್ತಾ ಇದ್ದಾರೆ, ನಿದ್ದೆ ಮಾಡಿಲ್ಲ. ಅವರು ಎದ್ದೇ ಇದ್ದಾರೆ ಆದರೆ ನಿದ್ದೆ ಮಾಡ್ದಂಗೆ, ಅಂಥವ್ರನ್ನ ಎಬ್ಸೋದು ಬಹಳ ಕಷ್ಟ ಅಂತ ಹೇಳ್ತೀವಿ ನಾವು. ಅದನ್ನು ಹೇಳ್ತಾರೆ, ಅಂಥವರು ಕೃತಕವಾದ ಒಂದು ಬೆಳಕಲ್ಲಿ ಸೃಷ್ಟಿ ಮಾಡಿದ ಒಂದು ಮಾಯೆನಲ್ಲಿ ಇರ್ತಾರೆ. ಇಟ್ಸ್ ಅನ್ ಇಲ್ಯೂಷನರಿ ಸ್ಟೇಟ್, ಇಟ್ ಈಸ್ ಮಾಯಾ. ಇಲ್ಲಿ ಗೊತ್ತಿಲ್ಲ ಅಂತಲೂ ಇಲ್ಲ, ಗೊತ್ತಿದೆ ಅಂತಲೂ ಇಲ್ಲ. ಅದು ಕಣ್ಣಿಗೆ ಕಾಣಿಸ್ತಾ ಇರೋದನ್ನು ಅವ್ರಿಗೆ ಕಾಣಿಸ್ತಾ ಇಲ್ಲ, ಏನಿದೆಯೋ ಅದು ಅವ್ರಿಗೆ ಕಾಣಲ್ಲ, ಏನಿಲ್ವೋ ಅದು ಕಾಣುತ್ತೆ. ಮಿಸ್ಇಂಟರ್ಪ್ರಿಟೇಷನ್, ಅದು ಇಲ್ಯೂಷನ್. ಈ ಅಜ್ಞಾನ, ಜ್ಞಾನ, ಮಾಯೆ, ಇದು ಮೂರೂ ಗೊತ್ತಾಗೋದು ಒಂದು ಸ್ಥಿತಿ ಇದೆ. ಅದನ್ನು ಹೇಳ್ತಾರೆ ಸಾಕ್ಷಿ, ವಿಟ್ನೆಸ್, ಅವೇರ್ನೆಸ್ ಅಂತ ಹೇಳ್ತಾರೆ. ಅದು ಎಚ್ಚರದಲ್ಲಿ ಎಚ್ಚರ ಆಗೋ ಸ್ಥಿತಿ. ಆ ವಿಟ್ನೆಸ್ ಅಂದರೆ ಇಟ್ಸ್ ಎ ಲಾಸ್ಟ್ ರೆಮಿನೆಂಟ್ ಆಫ್ ಇಲ್ಯೂಷನ್, ಟಚ್ ಆಫ್ ರಿಯಾಲಿಟಿ. ಆ ವಿಟ್ನೆಸ್ ಇದೆಯಲ್ಲ, ಅದು ಬಹಳ ಮುಖ್ಯ. ಮನುಷ್ಯನಿಗೆ ಆ ವಿಟ್ನೆಸ್ಸಿಂಗ್ ಬರಬೇಕು, ಸಾಕ್ಷಿ ಬರಬೇಕು. ನಾನು ಅಜ್ಞಾನ ಅಂತ ನಂಗೆ ಗೊತ್ತಾಗಬೇಕು, ನಾ ಜ್ಞಾನ ಅಂತ ನಂಗೆ ಗೊತ್ತಾಗಬೇಕು, ನಮ್ಮ ಮಾಯೆ ಅಂತ ನಂಗೆ ಗೊತ್ತಾಗಬೇಕು. ಇದು ಮೂರು ಗೊತ್ತಾಗೋ ಸ್ಥಿತಿ ಮನುಷ್ಯನಿಗೆ ಸಾಧ್ಯ. ಅದರಿಂದ ಆ ವಿಟ್ನೆಸ್ಸಿಂಗ್ ಸ್ಟೇಟ್, ಅವೇರ್ನೆಸ್ಸು ಬಹಳ ಮುಖ್ಯ. ಈಗ ನೋಡಿ, ಅವೇರ್ನೆಸ್ ಯಾರಿಗೆ ಆ ಎಚ್ಚರದಲ್ಲಿ ಎಚ್ಚರ ಇದೆಯೋ ನಮಗೆ ಅವಾಗ ಈ ಪದಕ್ಕೆಲ್ಲ ಅನುಭವ ಬರುತ್ತೆ. ನಾವು ಹೇಳ್ತೀವಿ ಎಟರ್ನಿಟಿ ಅಂತೀವಿ, ಆಮೇಲೆ ಮೆಡಿಟೇಷನ್ ಅಂತೀವಿ, ಟೋಟಾಲಿಟಿ ಅಂತೀವಿ, ಲೆಟ್ ಗೋ ಅಂತೀವಿ, ರಿಲ್ಯಾಕ್ಸೇಷನ್ ಅಂತೀವಿ. ಇದಕ್ಕೆಲ್ಲ ಬರೀ ಡಿಕ್ಷನರಿ ಮೀನಿಂಗ್ ಹೋಗಬಾರ್ದು. ಅದರ ಅನುಭವ ಆಗಬೇಕಾದ್ರೆ ನಾವು ಒಳಗಿಂದ ಫೀಲ್ ಮಾಡಬೇಕು ವರ್ಡ್ಸ್ನ. ಯಾವಾಗಲೂ ಆ ವರ್ಡ್ಸ್ನ ಫೀಲ್ ಮಾಡಿದ್ರೆ ಸೈಲೆಂಟಾಗಿ ಅದರದ್ದು ಅರ್ಥ ಆಗುತ್ತೆ, ಒಳಗಡೆ ನಮ್ಮ ಅನುಭವಕ್ಕೆ ಬರುತ್ತೆ. ಹಾಗೆ ಆ ಅವೇರ್ನೆಸ್ನಲ್ಲಿ ಮಾತ್ರ ನಮಗೆ ಇದರ ಅನುಭವಗಳೆಲ್ಲ ಆಗುತ್ತೆ. ಈ ಬೆಳಕಿನ ಅನುಭವ ಅವೇರ್ನೆಸ್ನಲ್ಲಿ ನೋಡಿ, ಯಾವಾಗಲೂ ಒಂದು ಬೆಳಕಿದ್ರೆ ನಿಮ್ಗೆ ಎಷ್ಟು ಸೆಕ್ಯೂರ್ ಫೀಲಿಂಗ್ ಇರುತ್ತೆ. ಬೆಳಕು ಹೋದ ತಕ್ಷಣ ಕತ್ಲಿದ್ರೆ ಲೈಟ್ ಹಾಕ್ಬಿಡ್ತೀರಾ, ನಿಮ್ಗೆ ಯಾರೋ ಇದ್ದಂಗೆ ಅನಿಸುತ್ತೆ. ಹಾಗೆ ಆ ಸೆಲ್ಫ್ ಲ್ಯೂಮಿನಸ್ ಲೈಟ್ ಒಳಗಡೆ ಒಂದು ಅವೇರ್ನೆಸ್ ಅನ್ನೋದು ಒಂದು ಆ ಬೆಳಕಿದೆಯಲ್ಲ, ಅದಿದ್ದುಬಿಟ್ರೆ ನಮಗೆ ಯಾರೋ ನಮ್ಮ ಜೊತೆಲಿದ್ದಾರೆ ಅನ್ನೋ ಫೀಲಿಂಗು, ಅದು ತುಂಬ ಮುಖ್ಯ. ದಟ್ ಈಸ್ ಬ್ಯೂಟಿಫುಲ್ ಅಲೋನ್ನೆಸ್, ಫೀಲಿಂಗ್ ದಿ ಪ್ರೆಸೆನ್ಸ್ ಆಫ್ ಯುವರ್ ಓನ್, ಪ್ರೆಸೆನ್ಸ್ ಆಫ್ ಯುವರ್ ಸೆಲ್ಫ್. ಅಲ್ಲಿ ನಮಗೇನಾಗುತ್ತೆ, ಯಾರೋ ನಮಗೋಸ್ಕರ ಡಿಸೈಡ್ ಮಾಡ್ತಾರೆ, ಯಾರೋ ಗೈಡ್ ಮಾಡ್ತಾ ಇದ್ದಾರೆ, ನನ್ನ ಯಾರೋ ಸರಿ ತಪ್ಪನ್ನ ಅವ್ರಿಗೆ ಗೊತ್ತು, ತೋರಿಸ್ತಾರೆ ದಾರಿ ಅನ್ನೋ ಹಾಗೆ, ಯಾರೋ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋ ಹಾಗೆ, ಯಾರೋ ಸದಾ ನಮ್ಗೆ ಕಾಪಾಡ್ತಾ ಇರೋ ಹಾಗೆ, ರಕ್ಷಿಸ್ತಾ ಇರೋದು ಸೆಕ್ಯೂರ್ ಫೀಲಿಂಗ್ ಇರುತ್ತೆ. ಆಮೇಲೆ ನಮಗೆ 28 ದಾರಿ ಇಲ್ಲ, ಒಂದೇ ದಾರಿ ಕಾಣುತ್ತೆ. ವಿ ಕ್ಯಾನ್ ಬಿ ಅಶ್ಯೂರೆನ್ಸ್, ಟೋಟಲ್ ಅಶ್ಯೂರೆನ್ಸ್, ಶೂರ್ ಆಫ್ ದ್ಯಾಟ್, ಇದೊಂದು ದಾರಿ, ಐ ಆಮ್ ಶೂರ್ ಆಫ್ ಇಟ್. ಆ ಥರ ಒಂದು ಕಾನ್ಫಿಡೆನ್ಸು, ಸೆಕ್ಯೂರಿಟಿ ಎಲ್ಲ ನಮ್ಮ ಒಳಗಡೆ ಲೈಟ್ ಇರೋದ್ರಿಂದ ಅದಕ್ಕೇನು ಬೆಳಗ್ಗೆ ರಾತ್ರಿ ಅಂತಿಲ್ಲ, ಯಾವಾಗಲೂ ಲೈಟ್ ಇದೆ. ಅದು ಸೆಲ್ಫ್ ಲ್ಯೂಮಿನಸ್ ಲೈಟು. ಆ ಲೈಟಲ್ಲಿ ಹೋಗ್ತಾ ಇದ್ರೆ ಆ ಥರ ಕಾಣ್ತಿರುತ್ತೆ. ಆವಾಗ ನಮಗೆ ಎಲ್ಲ ಗೊತ್ತಾಗತ್ತೆ. ನಾವು ಬರೀ ಪೆರಿಫೆರಲ್ ಮೈಂಡಿಂದ ಒಂದು ಮಾಡಿದ್ರೆ ಪ್ರಪಂಚ ಗ್ರೇಟ್ ಅನ್ಬೋದು. ನಿಮ್ಗನ್ಸುತ್ತೆ
ಇದು ಗ್ರೇಟ್ ಅಲ್ಲ, ಇದೇನು ಸಾಧನೆ ಅಲ್ಲ ಅಂತ ನಿಮ್ಗನ್ಸುತ್ತೆ, ನಿಮಗೆ ಗೊತ್ತಾಗತ್ತೆ. ನೀವು ಹೊರಗಡೆ ಮನಸ್ಸಿಂದ ಮಾಡಿದ್ರೆ ಅಂದರೆ ಪೆರಿಫೆರಿನಲ್ಲಿ ಮಾಡಿದ್ರೆ ಇದು ಅಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಜೊತೆಯಲ್ಲಿ ನಿಮಗೆ ಹೃತ್ಪೂರ್ವಕವಾಗಿ ಪುಟ್ಟ ಕೆಲಸ ಮಾಡಿದ್ರೂ ಥರ ತುಂಬ ಬರುತ್ತೆ ಆನಂದ, ಅದು ಪರಮಾತ್ಮನಿಗೆ ತಲುಪಿದೆ ಅಂತ, ಅದು ಸಾಧನೆ, ಅದು ನಿಮಗೆ ಗೊತ್ತಾಗತ್ತೆ ಎರಡೂ. ಅಂದರೆ ದಿ ಕಾನ್ಸೆಪ್ಟ್ ಆಫ್ ಅವೇರ್ನೆಸ್ ಗೊತ್ತಿಲ್ಲದೆ ಇದ್ದರೆ ಪ್ಲ್ಯಾನ್ ಮಾಡಿ, ಥಿಂಕ್ ಮಾಡಿ, ಆ ಸ್ಟ್ರಕ್ಚರ್ ಮಾಡಿಕೊಂಡು, ಆ ಪ್ರೋಸ್ ಆ್ಯಂಡ್ ಕಾನ್ಸ್ ಯೋಚನೆ ಮಾಡಿಕೊಂಡು ಅದೆಲ್ಲ ಮಾಡಿದ್ರೂ ಕೂಡ ಸಾಧನೆ ಅನಿಸಲ್ಲ. ಯಾಕೆ ಅಂದರೆ ಅದರಲ್ಲಿ ಸ್ಟಫ್ ಇರಲ್ಲ, ಸಬ್ಸ್ಟೆನ್ಸ್ ಇರಲ್ಲ. ಅದನ್ನು ನಾವು ಗಮನಿಸ್ಕೋಬೇಕು. ಅವೇರ್ನೆಸ್ ಯಾವಾಗ ನಮ್ಮಲ್ಲಿ ಇಲ್ಲ, ಎಲ್ಲವೂ ಥಿಂಕಿಂಗ್ ಪ್ರಾಸೆಸ್, ಮೈಂಡ್ ಪ್ರಾಸೆಸ್, ಇಟ್ಸ್ ಅ ಪ್ಯಾಟರ್ನ್, ಥಿಂಕಿಂಗ್ ಪ್ರೊಡ್ಯೂಸಿಂಗ್. ಆ ಥರ ಇದ್ದರೆ ಬೇಕಾದಷ್ಟು ಪ್ರಪಂಚದಲ್ಲಿ ನೀವು ಮಾಡಬಹುದು, ಇಲ್ಲ ಅಂತ ಹೇಳಲ್ಲ, ಪುಸ್ತಕನೂ ಬರೀಬಹುದು. ಯು ಕಾಂಟ್ ಪ್ರೊಡ್ಯೂಸ್ ಎ ಗ್ರೇಟ್ ಲೈಫ್. ಇದು ಜ್ಞಾಪಕ ಇಟ್ಕೋಬೇಕು. ಯು ಕಾಂಟ್ ಪ್ರೊಡ್ಯೂಸ್ ಒಳ್ಳೆ ನಿಮ್ಮ ಜೀವನನ ರೂಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕೆ ಅಂದರೆ ಈವನ್ ಆ ಥರ ಇರೋರು ಒಳ್ಳೆಯವರು ಆಗ್ಬೋದು, ಅವ್ರು ಕೆಟ್ಟವರು ಅಂತಲ್ಲ, ಅದು ಸರಿ ಇಲ್ಲ ಅಂತಲೂ ಅಲ್ಲ. ನೀವೇ ಗಮನಿಸ್ಕೊಳ್ಳಿ, ನೀವು ಒಳ್ಳೆಯವರಾಗ್ಬೋದು. ಯಾಕೆ ಅಂದರೆ ಬುದ್ಧಿ ಇರೋದ್ರಿಂದ, ಆ ಥಿಂಕಿಂಗ್ ಇರೋದ್ರಿಂದ, ಪ್ಲ್ಯಾನಿಂಗ್ ಇರೋದ್ರಿಂದ ನಿಮಗೆ ಗೊತ್ತು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಡಿಸ್ಕ್ರಿಷನ್ ತುಂಬ ಚೆನ್ನಾಗಿ ಗೊತ್ತು. ಆದರೆ ಒಳ್ಳೆಯದು ಎಲ್ಲವನ್ನು ಆರಿಸ್ಕೊಳ್ಳೋಕ್ಕೂ ಗೊತ್ತು. ಒಳ್ಳೆಯವ್ರ ಥರ ನೀವು ಅದನ್ನು ಒಳ್ಳೆಯವ್ರು ಆಗಬೇಕು ಅಂತಲೂ ಇಂಟೆನ್ಷನ್ ಇದೆ, ಒಳ್ಳೆಯವ್ರು ಆಗೋಕ್ಕೂ ಗೊತ್ತು. ಈ ಪ್ರಾಸೆಸ್ನಲ್ಲಿ ನಿಮಗೆ ಗೊತ್ತು ಯಾರು ಟ್ರೂತ್ಫುಲ್ಲಾಗಿ ಆನೆಸ್ಟ್ ಆಗಿರ್ತಾರೋ ಅವರು ಟ್ರಸ್ಟ್ ವರ್ದಿ. ಅದರಿಂದ ನಾನು ಟ್ರಸ್ಟ್ ವರ್ದಿ ಆಗಿರಬೇಕು, ನಾನು ಪ್ರಾಮಾಣಿಕನಾಗಿರಬೇಕು, ನಾನು ಸತ್ಯಸಂಧ ಆಗಿರಬೇಕು, ಧರ್ಮಿಷ್ಠ ಆಗಿರಬೇಕು, ನಾನು ಈ ರೀತಿ ಆದರ್ಶ ಇಟ್ಕೋಬೇಕು, ಇರಬೇಕು ಅಂತ ನಮಗೆ ಗೊತ್ತಿರುತ್ತೆ. ಆವಾಗ ನಾವೇ ಪರ್ಪಸ್ ಆಗಿ ಯಾವ್ಯಾವುದು ಅದಕ್ಕೆ ಅಡ್ಡ ಬರುತ್ತೋ ನೆಗೆಟಿವ್ ಕ್ವಾಲಿಟೀಸ್ನೆಲ್ಲ ನಾವು ತಳ್ಳಿ ದೂರ ಇಟ್ಟು ನಾವು ಆ ರೀತಿ ಒಳ್ಳೆಯವರು ಆಗಬಹುದು. ಆದರೆ ನಿಜವಾಗ್ಲೂ ನೋಡಿದ್ರೆ ಇವೆಲ್ಲ ಮಾರಲ್ ಕ್ವಾಲಿಟೀಸ್, ಇದೆಲ್ಲ ಎಥಿಕಲ್ ಕ್ವಾಲಿಟೀಸ್, ಇದೆಲ್ಲ ಸರಿ. ಆದರೆ ಮ್ಯಾನ್ ಆಫ್ ಅವೇರ್ನೆಸ್ ಈಸ್ ಟೋಟಲಿ ಡಿಫರೆಂಟ್. ಹೀ ಈಸ್ ಮೋರ್ ದ್ಯಾನ್ ಗುಡ್. ನೀವು ಗುಡ್ ಆಗ್ಬೋದು, ಗುಡ್ ಪರ್ಸನ್ ಆಗ್ಬೋದು. ಅವೇರ್ನೆಸ್ ಇದ್ದರೆ ಯು ಆರ್ ಮೋರ್ ದ್ಯಾನ್ ಗುಡ್, ಬಿಕಾಸ್ ಅವೇರ್ನೆಸ್ ಈಸ್ ಬಿಯಾಂಡ್ ಗುಡ್ ಅಂಡ್ ಬ್ಯಾಡ್. ಅದರಿಂದ ಅವೇರ್ನೆಸ್ ಅಂದ ತಕ್ಷಣ ಯುವರ್ ಗುಡ್ನೆಸ್ ಈಸ್ ಬೈ ಪ್ರಾಡಕ್ಟ್ ಆಫ್ ಯುವರ್ ಗಾಡ್ಲಿನೆಸ್. ಅದು ಮರಿಬಾರ್ದು. ಇದನ್ನು ನೀವು ಕಲ್ಟಿವೇಟ್ ಮಾಡ್ಕೊಂಡಿದ್ದೀರಾ. ಆದರೆ ಅವೇರ್ನೆಸ್ ಇದ್ದರೆ ದಟ್ ಈಸ್ ದಿ ಬೈ ಪ್ರಾಡಕ್ಟ್ ಆಫ್ ಯುವರ್ ಗಾಡ್ಲಿನೆಸ್. ಬಿಕಮ್ ಟೋಟಲಿ ಅವೇರ್ ಆಫ್ ಯುವರ್ ಬೀಯಿಂಗ್, ಕಾನ್ಷಿಯಸ್ ಆಫ್ ಯುವರ್ ಬೀಯಿಂಗ್. ಯುವರ್ ಗುಡ್ನೆಸ್ ಫಾಲೋಸ್ ಲೈಕ್ ಎ ಶ್ಯಾಡೋ. ನಮ್ಮ ನೆರಳು ಥರ ಗುಡ್ನೆಸ್ ಬರುತ್ತೆ. ಇಟ್ ಜಸ್ಟ್ ಕಮ್ಸ್ ಲೈಕ್ ಎ ಶ್ಯಾಡೋ. ಇದನ್ನ ಎಫರ್ಟ್ ಹಾಕಬೇಕಾಗಿಲ್ಲ, ಕಷ್ಟಪಡಬೇಕಾಗಿಲ್ಲ, ಏನೂ ಇಲ್ಲ. ಇದು ನಿನ್ನ ಸ್ವಭಾವ, ನಿನ್ನ ನೇಚರ್. ಅದು ತನ್ನಷ್ಟಕ್ಕೆ ತಾನೇ ಬರುತ್ತೆ. ಗಿಡಕ್ಕೆ ಹಸಿರು ಹೇಗೆ ಸ್ವಭಾವವೋ ಹಾಗೆ ಗುಡ್ನೆಸ್ಸು ನಿನ್ನ ಸ್ವಭಾವ, ಹಾಗೇ ಬರುತ್ತೆ. ನಾವು ಸೃಷ್ಟಿ ಮಾಡ್ಕೊಳ್ಬೇಕಾಗಿಲ್ಲ. ಆದರೆ ಅವೇರ್ನೆಸ್ ಇಲ್ಲದೆ ಇದ್ದರೆ ಎರಡು ಕೆಲಸ ನೀವು ಮಾಡಬೇಕು. ಎಫರ್ಟ್ ಹಾಕಬೇಕು, ಒಳ್ಳೆಯದು ಕೆಟ್ಟದ್ದು ನೋಡಬೇಕು, ಒಳ್ಳೆಯವರಾಗಬೇಕು, ಕೆಟ್ಟದ್ದನ್ನು ಫೈಟ್ ಮಾಡಬೇಕು. ಕಳ್ತನ, ಸುಳ್ತನ, ಅಪ್ರಾಮಾಣಿಕತೆ, ಮತ್ತು ನಿಮ್ಮ ಡಿಸಾನೆಸ್ಟಿ, ಆಮೇಲೆ ಇದನ್ನೆಲ್ಲನೂ ಕೂಡ ನೀವು ಫೈಟ್ ಮಾಡಬೇಕಾಗತ್ತೆ. ಇದೆಲ್ಲನೂ ಬೇಡ, ವೈಲೆನ್ಸು ಬೇಡ ನನಗೆ, ಫೈಟ್ ಮಾಡಬೇಕು. ಎಫರ್ಟ್ ಅಂಡ್ ಫೈಟ್. ಹೀಗೆ ಮಾಡೋದ್ರಿಂದ ನೀನು ಒಳ್ಳೆ ಮನುಷ್ಯ ಆಗ್ಬೋದು. ಆದರೆ ನೀನು ಒಳ್ಳೆ ಮನುಷ್ಯ, ಕೆಟ್ಟ ಕ್ವಾಲಿಟಿನ ಸಪ್ರೆಸ್ ಮಾಡಿರೋ ಒಳ್ಳೆ ಮನುಷ್ಯ. ಕೆಟ್ಟ ಕ್ವಾಲಿಟಿನ ಯಾವುದು ಬೇಡವೋ ಒಳ್ಳೆದೆಲ್ಲ ಇಟ್ಕೊಂಡು ಕೆಟ್ಟದ್ದನ್ನೆಲ್ಲ ಸಪ್ರೆಸ್ ಮಾಡಿರೋ ಒಳ್ಳೆ ಮನುಷ್ಯ. ಅಂದ್ರೆ ಏನರ್ಥ? ಆಲ್ ದಿ ಬ್ಯಾಡ್ ಕ್ವಾಲಿಟೀಸ್ ಆರ್ ಸಪ್ರೆಸ್ಡ್ ಇನ್ ಯು. ಆ ಸಪ್ರೆಷನ್ ಏನಿರುತ್ತೆ ಅದು ಯಾವಾಗ ಇರಪ್ಟ್ ಆಗುತ್ತೋ ಗೊತ್ತಿಲ್ಲ, ಯಾವಾಗ ಆಚೆ ಬರುತ್ತೋ ಗೊತ್ತಿಲ್ಲ. ನೀನು ಕಾನ್ಸ್ಟೆಂಟ್ ಆಗಿ ಅದನ್ನ ಇಟ್ಕೊಂಡಿರ್ಬೇಕು. ಅದನ್ನ ಎಫರ್ಟ್ ಹಾಕಿ ಎಫರ್ಟ್ಫುಲ್ ಆಗಿ ಅದನ್ನ ಮುಚ್ಚಿಟ್ಟಿರ್ಬೇಕು. ಅದು ಒಳಗಡೆ ಅಡುಕೊಂಡಿದೆ, ಸೇರ್ಕೊಂಡಿದೆ. ಯಾವಾಗ ಬೇಕಾದರೂ ಅದು ಆಚೆ ಬಂದ್ಬಿಡಬಹುದು. ಈ ಥರ ನಾವು ಆಚೆ ಯಾವಾಗ ಬೇಕಾದರೂ ಬರಬಹುದು ಅಂದಾಗ ನೀವೆಷ್ಟು ಕಷ್ಟಪಟ್ಟದನ್ನು ಮುಚ್ಚಿಟ್ಟಿರ್ತೀರಾ, ಎಫರ್ಟ್ಲೆಸ್ ಆಗಿ ಅದು ಒಳ್ಳೆ ಮನುಷ್ಯ ಕೆಟ್ಟ ಮನುಷ್ಯ ಆಗ್ಬಿಡ್ತಾನೆ.
ಅದನ್ನು ಹಿಡ್ಕೊಂಡು ಇಟ್ಕೊಳ್ಳೋದಿದೆಯಲ್ಲ, ಆ ಪ್ರೋಸೆಸ್ಸು ಬಹಳ ಸುಸ್ತು ಮಾಡುತ್ತೆ. ಮನುಷ್ಯನ ಟಯರ್ಡ್ ಯಾಕೆ? ನಂಗಂತೂ ಸಾಕಾಗೋಗಿದೆ ಒಳ್ಳೆಯವನಾಗಿ, ಯಾರು ಒಳ್ಳೆಯವನು ಅಂತ ನೋಡೋದೇ ಇಲ್ಲ, ಒಳ್ಳೆತನಕ್ಕೆ ಬೆಲೆನೇ ಇಲ್ಲ, ಎಷ್ಟು ಒಳ್ಳೆಯವನ ನಾನು ಕೆಟ್ಟವನಾಗಿ ತೋರಿಸ್ತೀನಿ ಏನು ಅಂತ ಎಲ್ಲ ಆಚೆ ಬಂದ್ಬಿಡುತ್ತೆ. ಎಷ್ಟು ಸದ್ಯ ಆ ಥರ ಆಗಿದೆ. ಒಳ್ಳೆಯವ್ರಿಗೆ ಯಾರು ಬೆಲೆನೇ ಕೊಡಲ್ಲ, ಈ ಕಾಲದಲ್ಲಿ ಒಳ್ಳೇದಕ್ಕೆ ಇದಿಲ್ಲ, ನಾನು ಕೆಟ್ಟವನಾಗ್ತೀನಿ, ನನಗೂ ಸಾಕಾಯಿತು ತಡೆದು ಅಂತ ಆಚೆ ಬಂದ್ಬಿಡುತ್ತೆ. ಅಂದರೆ ಸುಸ್ತಾಗ್ತೀರಾ, ಟಯರ್ಡ್ ಆಗ್ತೀರಾ. ಯಾವ ಒಂದು ಕೆಟ್ಟತನವನ್ನು ನಾವು ಎಫರ್ಟ್ ಆಗಿ ಕಷ್ಟಪಟ್ಟು ಅದನ್ನು ನಾವು ಸಪ್ರೆಸ್ ಮಾಡಿ ಒಳಗಡೆ ಎಷ್ಟು ತುರುಕದಷ್ಟು ಕೂಡ ಅದು ಒಳಗಡೆ ನಾವು ಎಷ್ಟು ಹಾಕಿದಷ್ಟು ಕೂಡ ನಮಗೆ ಆ ಒಳ್ಳೆತನ ಹೊರಗಡೆ ತೋರಿಸ್ತಾ ಇರೋದು ಅದು ಬಹಳ ಕಷ್ಟ ಆಗುತ್ತೆ. ಹಾಗೆ ಮಾಡೋರು ಬಹಳ ಸೀರಿಯಸ್ ಆಗಿಬಿಡ್ತಾರೆ. ಯಾಕೆಂದರೆ ಯಾವ ಟೈಮ್ನಲ್ಲಿ ಅದು ಹೊರಗೆ ಬಂದ್ಬಿಡುತ್ತೋ ಅನ್ನೋ ಭಯ ಇರುತ್ತೆ. ಆ ಭಯ ಒಳಗಡೆ ಆ ಸೀರಿಯಸ್ನೆಸ್ಸು ಹೊರಗಡೆ ಗಂಭೀರ ಆಗಿಬಿಡ್ತಾರೆ. ಆವಾಗ ಅವರಿಗೆ ಭಯ. ಇದು ಮಾಡುವಾಗ ಒಂದು ಇಮೇಜ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಎಲ್ಲರಿಗೂ ಕೂಡ ನೀವು ಒಳ್ಳೆಯವರು ಅಂತ ಪ್ರೂವ್ ಮಾಡಬೇಕಾಗತ್ತೆ, ಕನ್ವಿನ್ಸ್ ಮಾಡಬೇಕಾಗತ್ತೆ. ಮಾಡ್ತೀರಾ ಕಷ್ಟಪಟ್ಟು, ಎಲ್ಲರೂ ಒಪ್ಕೋತಾರೆ, ಎಲ್ಲರೂ ಅದನ್ನು ಹೌದು ಅಂತ ಅಂದ್ಕೊಂಡಿದ್ದಾರೆ. ಆ ಇಮೇಜ್ ಕೊಟ್ಬಿಟ್ಟಿದ್ದೀರಾ. ಅರ್ಧ ಜೀವನ ಎಲ್ಲ ಇಮೇಜ್ ಕೊಡೋದ್ರಲ್ಲೇ ಆಯಿತು. ಆಮೇಲೆ ಕೊಟ್ಬಿಟ್ಟ ಮೇಲೆ ಇನ್ನೂ ಜಾಸ್ತಿ ಕಷ್ಟ. ನೀವು ಅದನ್ನು ಉಳಿಸ್ಕೋಬೇಕು, ಅದನ್ನು ಕಾಪಾಡ್ಕೋಬೇಕು. ಹಾಗೇನೆ ಆಗೋದು. ಸೈಂಟ್ ಥರ ಒಳಗಡೆ ಇನ್ಸಾನಿಟಿ, ಮೇಲ್ಗಡೆ ಸೈಂಟ್ ಥರ. ಹೀಗಿದ್ದಾಗ ಒಳಗಡೆಯಿಂದ ನಿಮಗೆ ಒಂದು ಆಸೆ ಹುಟ್ಟುತ್ತೆ. ಈ ಮೆಸ್ಮರೈಸಿಂಗ್ ಏನಿದೆ, ದಿಸ್ ಈಸ್ ಆಟೋ ಹಿಪ್ನೋಟೈಸೇಷನ್ ಅಂತಾರೆ. ಅದನ್ನು ಬೇರೆಯವ್ರನ್ನ ನಂಬಿಸೋ ಪ್ರೋಸೆಸ್ನಲ್ಲಿ ನಾವು ನಂಬಿಟ್ಟು ನಾವು ತುಂಬ ಒಳ್ಳೆಯವರು ಅಂದ್ಕೊಂಡ್ಬಿಡ್ತೀವಲ್ಲ, ಆ ಒಳಗಡೆ ಒಂದು ಆಸೆ ಬರುತ್ತೆ, ನಾನು ಎಷ್ಟು ಒಳ್ಳೆಯವನು, ಆದರೆ ಜನ ಎಲ್ಲ ರೆಕಗ್ನೈಸ್ ಮಾಡಬೇಕು, ನನ್ನನ್ನು ಆನರ್ ಮಾಡಬೇಕು, ನನಗೆ ರೆಸ್ಪೆಕ್ಟ್ ಕೊಡಬೇಕು, ನನ್ನನ್ನು ಗಮನಿಸಬೇಕು, ರೆಕಗ್ನೈಸ್ ಮಾಡಬೇಕು ಅನ್ನೋ ಒಂದು ಆಸೆನೂ ಬರುತ್ತೆ. ಆವಾಗಲೇ ಆ ಒಂದು ಒಳಗಡೆ ಇನ್ಸೇನ್ ಇರೋ ಸೈಂಟ್ ತಯಾರಾಗೋದು. ಇಂಥ ಸೈಂಟ್ಗೆ ಬಹಳ ಕಷ್ಟ, ನರಕ. ಯಾಕೆ ಅಂದರೆ ಎಲ್ಲರೂ ಹಾಗೆ ಅನ್ಕೊಂಡ್ಬಿಟ್ಟಿದಾರಲ್ಲ, ಇವಾಗ ಹಂಗೂ ಇರೋಕ್ಕಾಗಲ್ಲ. ಕೋಪ ಮಾಡಿಕೊಂಡ್ರೆ ಜನ ಏನಾರು ಅನ್ಕೋತಾರೆ, ಬೇರೆ ಥರ ಬಿಹೇವ್ ಮಾಡಿದ್ರೆ ಜನ ಅನ್ಕೋತಾರೆ, ಓಪನ್ ಆಗಿರೋಕ್ಕಾಗಲ್ಲ, ಬಹಳ ಬಂಧನ ಆಗುತ್ತೆ. ಅದರ ಬದಲು ಆರಾಮವಾಗಿ ಅವೇರ್ನೆಸ್ನಲ್ಲಿ ಇರ್ಬೋದಲ್ವಾ. ಈ ಅವೇರ್ನೆಸ್ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಥರ. ಅದನ್ನು ಆಚೆಯಿಂದ ಕೊಂಡ್ಕೊಂಡು ಬರಬೇಕಾಗಿಲ್ಲ, ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ನಿಮ್ಮೊಳಗೆ ಶಾಶ್ವತವಾಗಿ ಇರುವಂತಹ ಬೆಳಕು ಈಗ ನೀವು ಗಮನಿಸದೇ ಇರೋದ್ರಿಂದ ಅದು ಬೂದಿ ಮುಚ್ಚಿದ ಕೆಂಡಾಗಿದೆ. ಉರ್ಬಿದ್ರೆ ಸಾಕು, ಅದು ಬರುತ್ತೆ. ಇಗ್ನೈಟ್ ಮಾಡಬೇಕು, ಪ್ರವೋಕ್ ಮಾಡಬೇಕು, ಉದ್ದೀಪನ ಮಾಡಬೇಕು. ಒಳಗಿಂದ ಅದನ್ನು ಎಬ್ಬಿಸಿದ್ರೆ ಸಾಕು. ಅದು ಮಾಡಲ್ಲ. ನೀವು ಪರ್ಸ್ಯೂ ಮಾಡ್ತಿರೋದು ಒಳ್ಳೆಯದನ್ನು. ನೀವು ಅವೇರ್ನೆಸ್ ಕಡೆ ಗಮನ ಕೊಟ್ಟಿಲ್ಲ. ಎಬ್ಸೋಣ, ಒಳಗಡೆಯಿಂದ ಏಳೋಣ ಅನ್ನೋದು ಕಡೆ ಅದು ನಿಮಗೆ ಗೊತ್ತೇ ಇಲ್ಲ. ನಿಮಗೆ ಪರ್ಸ್ಯೂ ಮಾಡ್ತಿರೋದು ನಾವು ಒಳ್ಳೆಯವನಾಗಬೇಕು, ನಾನು ಆದರ್ಶ ವ್ಯಕ್ತಿ ಆಗಬೇಕು, ನಾನು ಹಿಂಗಾಗಬೇಕು, ಪ್ರಾಮಾಣಿಕ ಆಗಬೇಕು, ನಾನು ಪ್ರೂವ್ ಮಾಡಿ ತೋರಿಸ್ಬೇಕು ಒಳ್ಳೆಯದನ್ನು. ವೆನ್ ಯು ಪರ್ಸ್ಯೂ ಇಟ್ ರನ್ಸ್ ಅವೇ, ನಿನ್ನಿಂದ ದೂರ ಹೊಟ್ಟೋಗುತ್ತೆ. ಅಟ್ಟಿಸ್ಕೊಂಡು ಹೋಗ್ತಾ ಇದೆಯಾ? ಆ ಅಟ್ಟಿಸ್ಕೊಂಡು ಹೋಗೋ ಪ್ರೋಸೆಸ್ನಲ್ಲಿ ಯು ಆರ್ ಅವಾಯ್ಡಿಂಗ್ ಬ್ಯಾಡ್. ಆ ಬ್ಯಾಡ್ ಕ್ವಾಲಿಟಿ ನಿನ್ನನ್ನು ಚೇಸ್ ಮಾಡ್ಕೊಂಡು ಬರ್ತಾ ಇದೆ. ನೋಡಿ, ಬೇಕು ಅಂತ ಹಿಂದೆ ಹೋದ್ರೆ ಬಂಧನ, ಬೇಡ ಅಂತ ಬಿಟ್ಟಿದ್ದು ಬಂಧನ. ಅದು ಜಾಸ್ತಿ ಬರ್ತಾ ಇದೆ. ಈಗ ಏನಾಗಿದೆ, ಒಳ್ಳೆಯವನಾಗಿ ತೋರಿಸ್ಕೊಳ್ತಾ ಆ ಕೆಟ್ಟತನನ ನಾವು ಜಾಸ್ತಿ ಅವಾಯ್ಡ್ ಮಾಡಿ ಅದು ಒಳಗಡೆ ಸೇರ್ಸ್ಕೋಕ್ಕೆ ಶುರು ಮಾಡ್ತೀವಿ. ಅದು ಎರಿಪ್ಟ್ ಆಗೋಕ್ಕೆ, ಅದು ಟೆಂಪ್ಟ್ ಆಗ್ತಾ ಆಚೆ ಬರೋಕ್ಕೆ ಟೆಂಪ್ಟ್ ಮಾಡ್ತಾ ಇರುತ್ತೆ. ಅಂದರೆ ನೀನು ಕಾನ್ಫ್ಲಿಕ್ಟ್ನಲ್ಲಿ ಇದೆಯಾ? ಈಗ ಯಾವಾಗಲೂ ಚಾಯ್ಸ್ ಇದೆ ನಿನಗೆ. ಯಾವಾಗಲೂ ನೀನು ಚೂಸ್ ಮಾಡಬೇಕು. ಬೇಡ ನಾನು ಕೆಟ್ಟವನಾಗಬಾರ್ದು, ಒಳ್ಳೆಯವನಾಗಬೇಕು. ಕೆಟ್ಟತನನ ಸದೆ ಬಡಿದು ಕೂಡಿಸ್ಬೇಕು, ಒಳ್ಳೆತನನ ಮೆರೆಸ್ಬೇಕು. ಇದೆರಡೂ ತುಂಬ ಆ ಕಾನ್ಫ್ಲಿಕ್ಟು, ಚಾಯ್ಸು ಇದೆಲ್ಲ ಸಿಕ್ಕಾಕೊಂಡ್ಬಿಟ್ಟು ನಿನಗೆ ತುಂಬ ಮತ್ತೆ ಟಯರ್ಡ್ ಆಗುತ್ತೆ. ಆದರೆ ನೀನು ಸಪ್ರೆಸ್ ಮಾಡಿದ್ದೆಲ್ಲವೂ ಕೂಡ ಜಾಣತನವಾಗಿ ಸಪ್ರೆಸ್ ಮಾಡೋದು ಬಂದ್ಬಿಡುತ್ತೆ. ಅದು ಕನಸಿನಲ್ಲಿ ಆಚೆ ಬರುತ್ತೆ. ಇಲ್ಲ, ಯಾವಾಗಲಾದ್ರೂ ರಿಲ್ಯಾಕ್ಸ್ ಮಾಡಿದರೆ, ಮುಚ್ಚೋದು ಮರ್ತಿದ್ರೆ ಅಥವಾ ಎಫರ್ಟ್ ಹಾಕದೇ ಇದ್ರೆ ಪಟ್ ಅಂತ ಯಾವಾಗಲೂ ಆಚೆ ಬಂದ್ಬಿಡುತ್ತೆ. ಆ ಥರ ಟೈಮ್ನಲ್ಲಿ ನೀವು ಹುಡ್ಕೋದು ಯಾರು? ಅಮಾಯಕರನ್ನು. ಕೆಲಸದವ್ರ ಮೇಲೆ ಹಾಕೋದು, ಆಮೇಲೆ ಬೇರೆಯವರಿಗೆ ಬೇಕಾದವ್ರ ಮೇಲೆ ನೀವು ಹಾಕೋಂಗಿಲ್ಲ, ತೋರಿಸೋಂಗಿಲ್ಲ. ಅವರೆಲ್ಲ ನಿಮ್ಮನ್ನ ಏನು ಅಂದ್ಕೊಂಡಿದ್ದಾರೆ, ಮರ್ಯಾದೆ ಹೊರಟೋಗುತ್ತೆ ಅಂತ ಬೇರೆ ಯಾರನ್ನೋ ಕಾರಣ ಮಾಡಿ ಎಲ್ಲ ಕಿರಿಚಾಡಿ ಕೂಗಾಡಿ ಎಲ್ಲ ಮಾಡ್ತೀವಿ. ಇದು ತಪ್ಪು. ಆದರೆ ಹೀಗೆ ಮಾಡ್ತೀವಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಆ ಗಂಭೀರತನ ಅನ್ನೋದು ಕೂಡ ಒಂದು ಪ್ರಾಕ್ಟೀಸ್ ಆಗುತ್ತೆ.
ನಾವು ಗಂಭೀರವಾಗಿರಬೇಕು, ಸೀರಿಯಸ್. ಅಂಥವ್ರು ನಗಲ್ಲ, ಡ್ಯಾನ್ಸ್ ಮಾಡಲ್ಲ, ಹಾಡು ಹೇಳಲ್ಲ, ಖುಷಿಯಾಗಿರಲ್ಲ, ಓಪನ್ ಆಗಿರಲ್ಲ, ಯಾವಾಗಲೂ ಎಲ್ಲರನ್ನೂ ನೋಡ್ತಾ ಇರ್ತಾರೆ, ಯಾರು ನನ್ನನ್ನು ನೋಡ್ತಾ ಇದ್ದಾರೆ ಅಂತ ಗಮನಿಸ್ತಾ ಇರ್ತಾರೆ, ಯಾರೇನು ತಿಳ್ಕೊಳ್ತಾರೋ ಅಂತ. ಬೇರೆಯವ್ರನ್ನ ಯಾವಾಗಲೂ ಜಡ್ಜ್ ಮಾಡ್ತಾ ಇರ್ತಾರೆ. ತಾವು ಬೇರೆಯವ್ರು ಜಡ್ಜ್ ಮಾಡೋಕ್ಕೆ ಮುಂಚೆನೆ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಕಾಮೆಂಟ್ ಮಾಡೋದು, ಜಡ್ಜ್ ಮಾಡೋದು, ಕಂಡೆಮ್ ಮಾಡೋದು, ಎಲ್ಲರನ್ನೂ ಈ ಥರ ಮಾಡಿ ಯಾರು ತಮಗೆ ತನ್ನ ಡಿಮಾಂಡ್ಸ್ ಕರೆಕ್ಟ್ ಆಗಿದ್ದಾರೋ ಅವ್ರನ್ನ ಆಕ್ಸೆಪ್ಟ್ ಮಾಡಿ, ಬೇರೆಯವ್ರನ್ನ ರಿಜೆಕ್ಟ್ ಮಾಡಿ. ಈಸ್ ದಿಸ್ ಎ ರಿಲಿಜಿಯಸ್ ಕ್ವಾಲಿಟಿ? ದಿಸ್ ಇಸ್ ನಾಟ್ ಅಟ್ ಆಲ್ ಎನ್ ಅಥೆಂಟಿಕ್ ರಿಲಿಜಿಯಸ್ ಕ್ವಾಲಿಟಿ. ಅವೇರ್ನೆಸ್ನಲ್ಲಿ ಇರೋನು ಮಾತ್ರ ರಿಲಿಜಿಯಸ್ ಆಗಕ್ಕೆ ಸಾಧ್ಯ. ಅವನು ಒಳ್ಳೆ ಥರ ಕಾಣಿಸ್ಬಹುದು, ಒಳ್ಳೆ ಎಥಿಕ್ಸ್ ಇರಬಹುದು, ಆದರೆ ಅವೇರ್ನೆಸ್ ಇರೋನಿಗೆ ನೋ ಆಕ್ಟ್ ಈಸ್ ಗುಡ್, ನೋ ಆಕ್ಟ್ ಈಸ್ ಬ್ಯಾಡ್. ಅವೇರ್ನೆಸ್ ಈಸ್ ಗುಡ್, ಅನ್ಅವೇರ್ನೆಸ್ ಈಸ್ ಬ್ಯಾಡ್. ಅಷ್ಟೇ ಅವನು, ಇನ್ನೇನು ಇಲ್ಲ. ಗುಡ್ ಅಂಡ್ ಬ್ಯಾಡ್ ಮೀರಿದವನು ಅವನು. ಅದರಿಂದ ಅವೇರ್ನೆಸ್ ಇದೆಯಾ, ಅವೇರ್ನೆಸ್ ಇಲ್ವಾ ಅಂತ. ಇದು ಸೋ ಕಾಲ್ಡ್ ರಿಲಿಜನ್, ರಿಲಿಜಿಯಸ್ ಅಲ್ಲ. ಸೋ ಕಾಲ್ಡ್ ರಿಲಿಜನ್ಗೆ ರಿಲಿಜಿಯಸ್ ಪೀಪಲ್ ಯಾರು ಅಂತಲೇ ಗೊತ್ತಿಲ್ಲ. ಅದು ಮೊರಾಲಿಟಿಗೆ ಹೋಗೋದು. ಮೊರಾಲಿಟಿ ಇರೋದು ಕಣ್ಣು ಕಾಣಿಸೋರು, ಹೊರಗಡೆ ಪ್ರಾಮಾಣಿಕವಾಗಿ ತೋರಿಸೋರು, ಹೊರಗಡೆ ಎಲ್ಲ ಕಾಣಿಸೋದು ಮಾತ್ರ. ಎಥಿಕಲ್ ಕೋಡ್ಸ್ ಇರೋರು ಅವ್ರನ್ನ ಆಕ್ಸೆಪ್ಟ್ ಮಾಡುತ್ತೆ ಸೊಸೈಟಿ. ಸೊಸೈಟಿಗೆ ಬೇಕಾಗಿರೋದು ಈ ಥರ ಯೂಸ್ ಆಗುತ್ತೆ. ಈ ಥರ ಜನಗಳೆಲ್ಲ ಯೂಸ್ ಆಗ್ತಾರೆ. ಸೊಸೈಟಿಗೆ ಬೇಕಾಗಿರೋದು ಉಪಯೋಗ. ಆದರೆ ಇಂಡಿವಿಜುವಲ್ ಆಗಿ ಈ ಥರ ಕ್ವಾಲಿಟಿ ನಮಗೆ ಯೂಸ್ ಆಗಲ್ಲ. ಕನ್ವೀನಿಯನ್ಸ್ ಆಗ್ಬೋದು, ಯೂಸ್ ಆಗಲ್ಲ. ಒಂದು ತಿಳ್ಕೊಳ್ಳಿ, ಸೊಸೈಟಿಗೆ ಈ ಮಾರಲ್ಸ್ ಎಲ್ಲ ಯುಟಿಲಿಟಿ ಅಷ್ಟೇನೆ. ಸೊಸೈಟಿಗೆ ಮಾರಲ್ ಯುಟಿಲಿಟಿ. ಅದರಿಂದ ರಿಲಿಜಿಯಸ್ ರೆವಲ್ಯೂಷನ್ ಖಂಡಿತ ಮಾರಲ್ಲಿಂದ ಆಗಲ್ಲ. ಎಥಿಕಲ್ ಕೋಡ್ಸ್ ಇಂದ ರಿಲಿಜಿಯಸ್ ರೆವಲ್ಯೂಷನ್ ಆಗಲ್ಲ. ರಿಲಿಜಿಯಸ್ ರೆವಲ್ಯೂಷನ್ಗೆ ಅವೇರ್ನೆಸ್ ಬೇಕು. ಅದಕ್ಕೆ ನೀವು ಒಳ್ಳೆಯವನಾಗಿ ತೃಪ್ತಿ ಪಟ್ಕೋಬೇಡಿ. ಬರೀ ಒಳ್ಳೆಯವನಾದ್ರೆ ಸಮಾಧಾನ ಪಟ್ಕೋಬೇಡಿ. ಸಿಂಪ್ಲಿ ಬಿ ಅವೇರ್, ಸಿಂಪ್ಲಿ ಬಿ ಕಾನ್ಷಿಯಸ್, ಸಿಂಪ್ಲಿ ಬಿ ಅವೇಕ್. ಆವಾಗ ಗುಡ್ನೆಸ್ ಕಮ್ಸ್ ಆಸ್ ಯುವರ್ ಬೈ ಪ್ರಾಡಕ್ಟ್ ಆಫ್ ಯುವರ್ ಗಾಡ್ಲಿನೆಸ್. ಇದನ್ನ ಗಮನಿಸಿ. ನಾನು ಹೇಳಿದ ಒಂದೊಂದು ಪದಾನು, ಒಂದೊಂದು ವರ್ಡನ್ನು ಕೂಡ ಫೀಲ್ ಮಾಡಿದಾಗ ನಿಮ್ಮನ್ನು ಅದು ಸೈಲೆನ್ಸ್ಗೆ ಕರ್ಕೊಂಡು ಹೋಗುತ್ತೆ. ಈಗ ನಾಳೆ ಗುರುಪೂರ್ಣಿಮೆ ಇರೋದ್ರಿಂದ ನಾಳೆಯಿಂದ ನನ್ನ ಟೈಮ್ ಟೇಬಲ್ ಸ್ವಲ್ಪ ಚೇಂಜ್ ಆಗುತ್ತೆ. ಇವತ್ತವರೆಗೂ ಒಂಥರ ಇತ್ತು. ಪ್ರತಿ ಗುರುವಾರ ನಿಮ್ಮನ್ನು ನೋಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಪ್ರತಿ ಗುರುವಾರನೂ ಇದೇ ಥರನೇ ಸತ್ಸಂಗದಲ್ಲಿ ನಿಮ್ಮನ್ನು ಭೇಟಿ ಮಾಡಿ ನನ್ನ ಅನುಭವಗಳನ್ನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತೀನಿ. ಪ್ರಶ್ನೆಗಳಿದ್ದರೆ ಧಾರಾಳವಾಗಿ ಕೇಳ್ಬೋದು, ಅದಕ್ಕೆ ಉತ್ತರ ಕೊಡ್ತೀನಿ. ಆದರೆ ಇದನ್ನು ಕೇಳುವಾಗ ಬರೀ ಡಿಕ್ಷನರಿ ಮೀನಿಂಗ್ಗೆ ದಯವಿಟ್ಟು ಹೋಗಬೇಡಿ, ಮತ್ತು ಡಿಸ್ಕಸ್ ಮಾಡಬೇಡಿ. ಬುದ್ಧಿನಲ್ಲಿಟ್ಕೊಂಡು ಅದನ್ನು ಅನಲೈಸ್ ಮಾಡೋಕ್ಕೆ ಹೋಗಬೇಡಿ. ಫೀಲ್ ಈಚ್ ವರ್ಡ್. ವೆನ್ ಯು ಫೀಲ್, ಯು ಗೋ ಬಿಯಾಂಡ್ ವರ್ಡ್. ಇಟ್ ವಿಲ್ ಟೇಕ್ ಯು ಟು ದಿ ಡೆಪ್ತ್ ಆಫ್ ದಿ ವರ್ಡ್. Then you will get your own